ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 3, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಗಾಜಿನ ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಗಿದೆ? ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ತಮಿಳುನಾಡು, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು, ಗಮನಿಸಿ. CM ಇನಾಗರೇಟ್ಸ್ ಇಂಡಿಯಾಸ್ ಫಸ್ಟ್ ಗ್ಲಾಸ್ ಬ್ರಿಡ್ಜ್. ನೋಡಿ, ಗ್ಲಾಸ್ ಬ್ರಿಡ್ಜ್, ಓಕೆ, ಅಲ್ಲಿ ಕನ್ಯಾಕುಮಾರಿಯಲ್ಲಿ ಲಾಂಚ್ ಮಾಡಲಾಗಿದೆ. ಸೊ CM ಆಗಿರ್ತಕ್ಕಂಥ ತಮಿಳುನಾಡು CM ಆಗಿರ್ತಕ್ಕಂಥ ಸ್ಟಾಲಿನ್ ಇದನ್ನು ಲಾಂಚ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನೋಡಿ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ನಿರ್ಮಿಸಿರುವ ದೇಶದ ಮೊದಲ ಗಾಜಿನ ಸೇತುವೆ ಲೋಕಾರ್ಪಣೆಯಾಗಿದೆ. ವಿವೇಕಾನಂದ ರಾಕ್ ಸ್ಮಾರಕ ಮತ್ತು ತಿರುವಳ್ಳವರ್ ಪ್ರತಿಮೆಯನ್ನು ಸಂಪರ್ಕಿಸುವ 77 ಮೀಟರ್ ಉದ್ದದ ಸೇತುವೆಯನ್ನು ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಉದ್ಘಾಟನೆ ಮಾಡಿದ್ದಾರೆ. ತಮಿಳುನಾಡು ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ರಾಜಧಾನಿ ಚೆನ್ನೈ. ತಮಿಳುನಾಡಿನಲ್ಲಿ 30 ಜಿಲ್ಲೆಗಳಿದ್ದಾವೆ. ತಮಿಳಿನ ಅಧಿಕೃತ ಭಾಷೆ ತಮಿಳು ಮತ್ತು ಇಂಗ್ಲೀಷು. ಅಲ್ಲಿನ ರಾಜ್ಯಪಾಲರು ಪ್ರಸ್ತುತ ಇವರು ಚೇಂಜ್ ಆಗಿದ್ದಾರೆ ಸ್ನೇಹಿತರೆ, ಇವರಿಲ್ಲ ಈಗ. ಓಕೆ, ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ MK ಸ್ಟಾಲಿನ್ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿದ್ದಾರೆ. ಓಕೆ, ಡೀಟೇಲ್ಸ್ ನೋಡಿ. ಇನ್ನು ಮುಖ್ಯವಾಗಿ ತಮಿಳುನಾಡಿನಲ್ಲಿ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ. ಯಾವ್ಯಾವು ಅಂತ ಕೇಳಿದ್ರೆ ನೋಡಿ, 8 ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಒಂದನೇದಾಗಿ ನೋಡಿ, ಮಧುಮಲೈ ನ್ಯಾಷನಲ್ ಪಾರ್ಕ್, ಇದು ಮಧುಮಲೈಯಲ್ಲಿ ಕಂಡುಬರುತ್ತದೆ. ಇನ್ನೊಂದು ಅಣ್ಣಾಮಲೈ ಟೈಗರ್ ರಿಸರ್ವು ನೋಡಿ. ಇನ್ನು ಮುಕುರ್ತಿ ನ್ಯಾಷನಲ್ ಪಾರ್ಕ್ ಆಗಿದೆ. ಗ್ಯಾಂಗ್ನಿ ನ್ಯಾಷನಲ್ ಪಾರ್ಕ್ ಎಂಬತಕ್ಕಂಥದ್ದು. ಗಲ್ಫ್ ಆಫ್ ಮನ್ನಾರ್ ಅಥವಾ ಮರೀನ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ವೇದಾಂತೆಂಗಲ್ ಬರ್ಡ್ ಸೆಂಚುರಿ, ಕಲಕ್ಕಾಡ್ ವೈಲ್ಡ್ ಲೈಫ್ ಸೆಂಚುರಿ, ಅಗಸ್ತ್ಯಮಲೈ ಬಯೋಸ್ಫಿಯರ್ ರಿಸರ್ವ್. ಇವು ತಮಿಳುನಾಡಿನಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಸಂರಕ್ಷಣಾ ತಾಣಗಳಾಗಿವೆ. ಸೊ ಇವು ನಿಮಗೆ ನೆನಪಿರಬೇಕು. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಲೋಕಾರ್ಪಣೆಗೊಳ್ಳಲು ಸಿದ್ಧವಾಗಿರುವ ಕಾಟ್ರಾ ಮತ್ತು ಬನಿಹಾಲ್ ನಡುವೆ ನಿರ್ಮಾಣಗೊಂಡಿರುವ ದೇಶದ ಮೊಟ್ಟ ಮೊದಲ ರೈಲ್ವೆ ಕೇಬಲ್ ಸೇತುವೆ ಹೆಸರೇನು? ನೋಡಿ, ರೈಲ್ವೆ ಕೇಬಲ್ ಸೇತುವೆ ಹೆಸರು, ದೇಶದ ಮೊದಲ ರೈಲ್ವೆ ಕೇಬಲ್ ಸೇತುವೆ ಹೆಸರು ಗಮನಿಸಿ, ಅಂಜಿ ಬ್ರಿಡ್ಜ್ ಅಥವಾ ಅಂಜಿ ಸೇತುವೆ ಅಂತ ಕೇಳ್ತೀವಿ. ಅಂಜಿ ಬ್ರಿಡ್ಜ್ ಅಥವಾ ಅಂಜಿ ಸೇತುವೆ ಏನಿದೆ ದೇಶದ ಮೊಟ್ಟ ಮೊದಲ ರೈಲ್ವೆ ಕೇಬಲ್ ಸೇತುವೆಯಾಗಿದೆ. ಗಮನಿಸಬೇಕು ಸ್ನೇಹಿತರೆ, ಇಂಡಿಯಾಸ್ ಫಸ್ಟ್ ರೈಲ್ವೆ ಕೇಬಲ್ ಬ್ರಿಡ್ಜ್ ಅಂತ ಕರೀತಾರೆ ಇದನ್ನು, ಇಂಡಿಯಾಸ್ ಫಸ್ಟ್ ರೈಲ್ವೆ ಕೇಬಲ್ ಬ್ರಿಡ್ಜ್. ಸೊ ನೋಡಿ, ಗಮನಿಸಬಹುದು ನೀವು ಈ ಬ್ರಿಡ್ಜನ್ನು. ಹೆಚ್ಚಿನ ಡೀಟೇಲ್ಸ್ ನೋಡಿ. ಸ್ವತಂತ್ರ ಭಾರತದ ಎಂಜಿನಿಯರಿಂಗ್ ನಾವೀನ್ಯತೆ ಹಾಗೂ ನೈಪುಣ್ಯತೆಯನ್ನು ಜಗತ್ತಿಗೆ ಸಾರುವ ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಸೇತುವೆ ಚಿನಾಬ್ ನೋಡಿ, ಕಾಮಾನು ಸೇತುವೆ ಅಧಿಕೃತ ರೈಲು ಸಂಚಾರ ಸೇವೆಗೆ ಸಜ್ಜಾಗಿದೆ. ನೋಡಿ, ಚಿನಾಬ್ ಕಾಮಾನು ಸೇತುವೆ ಏನಿದೆ ಇದು ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಸೇತುವೆ. ಇಲ್ಲಿ ಪಾಯಿಂಟನ್ನು ಗಮನಿಸಿ, ನಾನು ಹೇಳಿರ್ತಕ್ಕಂಥದ್ದು ಮೇಲೆ ರೈಲ್ವೆ ಕೇಬಲ್ ಸೇತುವೆ, ಇದು ವಿಶ್ವದಲ್ಲೇ ಅತಿ ಎತ್ತರವಾದ ರೈಲ್ವೆ ಸೇತುವೆ. ಕೇಬಲ್ ಅಲ್ಲ, ಜಸ್ಟ್ ರೈಲ್ವೆ ಸೇತುವೆ. ಅದರ ಹೆಸರು ಏನಂತ ಕೇಳಿದ್ರೆ ಚಿನಾಬ್ ಕಾಮಾನು ಸೇತುವೆಯಾಗಿದೆ. ಇದರ ಜೊತೆಗೆ ಕಟ್ರಾ ಮತ್ತು ಬನಿಯಾಲ್ ನಡುವೆ ನಿರ್ಮಾಣಗೊಂಡಿರುವ ದೇಶದ ಮೊಟ್ಟ ಮೊದಲ ರೈಲ್ವೆ ಕೇಬಲ್ ಸೇತುವೆ. ಸೊ ಇದು ಅಂಜಿ ಸೇತುವೆ ಅಂತ ಕರಿತೀವಿ ಇದನ್ನು. ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಈ ಮಾಹಿತಿ ಬಂದಿದೆ, ಅಂಜಿ ಬ್ರಿಡ್ಜ್. ಸೊ ಇದು ಕೂಡ ಆ ಸಮಯದಲ್ಲೇ ಲೋಕಾರ್ಪಣೆಗೊಂಡಿದೆ. ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಸೇತುವೆ ಯಾವುದು ಅಂತ ಕೇಳಿದ್ರೆ ಚಿನಾಬ್ ಕಾಮಾನು ಸೇತುವೆ. ಕಟ್ರಾ ಮತ್ತು ಬನಿಯಾಲ್ ನಡುವೆ ನಿರ್ಮಾಣಗೊಂಡಿರುವ ದೇಶದ ಮೊಟ್ಟ ಮೊದಲ ರೈಲ್ವೆ ಕೇಬಲ್ ಸೇತುವೆ ಯಾವುದು ಅಂತ ಕೇಳಿದ್ರೆ ಅಂಜಿ ಸೇತುವೆ. ಈ ಮೂಲಕ ಭಾರತೀಯ ರೈಲ್ವೆ ಸೇವೆ ಜೊತೆಗೆ ಕಾಶ್ಮೀರ ಕಣಿವೆ ಅಧಿಕೃತವಾಗಿ ಸಂಪರ್ಕಗೊಳ್ಳಲಿದೆ. ಇದರ ಮೂಲಕ 25 ವರ್ಷಗಳ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರೈಲು ಸಂಪರ್ಕ ಕಲ್ಪಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಶುರುವಾದ ಉಧಾಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆ ಅಂದರೆ USBRL ಸಾರ್ಥಕಗೊಳ್ಳಲಿದೆ.
ಗಮನಿಸಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಉದಾಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆ ಈ ಸಂಪರ್ಕ ಕಲ್ಪಿಸುವ ಮಹತ್ವಾಕಾಂಕ್ಷೆಯನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ 25 ವರ್ಷದ ಹಿಂದೆಯೇ ಹಾಕಿಕೊಳ್ಳಲಾಗಿತ್ತು. ಇದರಿಂದ ಸಾರ್ಥಕಗೊಳ್ಳಲಿದೆ ಅಂತಕ್ಕಂಥ ಮಾಹಿತಿ ಕೂಡ ನೀಡಿದ್ದಾರೆ. ಈ ಮೂಲಕ ಅತಿ ಕಷ್ಟ ಹಾಗೂ ದುರ್ಗಮ ಹಾದಿ ಎಂದೇ ಹೆಸರಾಗಿದ್ದ ಖಟ್ರಾ ಬನಿಯಾಲ್ 111 ಕಿಲೋಮೀಟರ್ ಸೆಕ್ಷನ್ನ ಬಹುತೇಕ ಮಾರ್ಗ ದೇಶಕ್ಕೆ ಅರ್ಪಣೆಗೊಳ್ಳಲಿದೆ. ಇದರಿಂದ ಈ ಭಾಗದ ಪ್ರವಾಸೋದ್ಯಮ ಸೇರಿ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಉತ್ತೇಜನ ದೊರೆಯಲಿದೆ. ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ವೈಷ್ಣೋ ದೇವಿ ಯಾತ್ರಾರ್ಥಿಗಳಿಗೆ ಇದು ಸುಲಭವಾಗಲಿದೆ. ಐಫೆಲ್ ಟವರ್ಗಿಂತ ಎತ್ತರವಾಗಿದೆ ಸ್ನೇಹಿತರೆ, ಅದು ಗಮನಿಸಬೇಕು ನೀವು. ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಹಾಗೂ ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಕಾಮಾನು ಬ್ರಿಡ್ಜ್ ಆಗಿ ದಾಖಲೆಯ ಪುಸ್ತಕ ಸೇರಿರುವ ಚಿನಾಬ್ ರೈಲ್ವೆ ಸೇತುವೆ ಎಂಜಿನಿಯರಿಂಗ್ ಲೋಕದ ಅದ್ಭುತ ಸೃಷ್ಟಿಯಾಗಿದೆ. ಚಿನಾಬ್ ನದಿ ಮೇಲೆ ಬರೋಬ್ಬರಿ 359 ಕಿಲೋಮೀಟರ್ ಅಂದರೆ 1178 ಎತ್ತರದಲ್ಲಿ, ಅಂದರೆ ಮೀಟರ್ 359 ಮೀಟರ್ ಎತ್ತರದಲ್ಲಿ ರೈಲು ಹಾದು ಹೋಗುವಂತೆ ಚಿನಾಬ್ ರೈಲು ಕಾಮಾನು ಸೇತುವೆ ನಿರ್ಮಾಣ ಮಾಡಲಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ತಿರುವುಳ್ಳ ಸೇತುವೆ ನಿರ್ಮಿಸಿದ್ದು ಇದು ಪ್ಯಾರಿಸ್ನ ವಿಶ್ವ ಪ್ರಸಿದ್ಧ ಐಫೆಲ್ ಟವರ್ಗಿಂತ 30 ಮೀಟರ್ ಎತ್ತರವಾಗಿದೆ. ಗಮನಿಸಬೇಕು ಸ್ನೇಹಿತರೆ, ನೋಡಿ, ಇದು ಐಫೆಲ್ ಟವರ್ಗಿಂತ 30 ಮೀಟರ್ ಎತ್ತರದಲ್ಲಿದೆ. ಅಂದರೆ ಬರೋಬ್ಬರಿ 359 ಮೀಟರ್ ಇದೆ ಚಿನಾಬ್ ನದಿ ಸೇತುವೆ. ಇದು ನಿಮಗೆ ನೆನಪಿರಬೇಕು. ಓಕೆ, ಏಷ್ಯಾದಲ್ಲೇ ಅತಿ ಉದ್ದದ ಕೇಬಲ್ ಕ್ರೇನ್ ಬಳಕೆಯಾಗಿದೆ ಇದರಲ್ಲಿ. ಇದು ಕೂಡ ದಾಖಲೆ ಬರೆದಿದೆ. ಚಿನಾಬ್ ಸೇತುವೆ ನಿರ್ಮಾಣಕ್ಕೆ ಏಷ್ಯಾದಲ್ಲೇ ಅತಿ ಉದ್ದದ ಕೇಬಲ್ ಕ್ರೇನ್ ಅಳವಡಿಕೆ ಮಾಡಲಾಗಿದೆ. 20 ಟನ್ ಲಿಫ್ಟಿಂಗ್ ಸಾಮರ್ಥ್ಯವುಳ್ಳ ಕ್ರೇನ್ 914 ಮೀಟರ್ ಉದ್ದದ ಕೇಬಲ್ ಮೂಲಕ ಯೋಜನೆಗೆ ಅಗತ್ಯವಾದ ಸಾಮಗ್ರಿಗಳನ್ನು ಪೂರೈಕೆ ಮಾಡಿದ್ದು ಕ್ರೇನ್ ಕೂಡ ಇಲ್ಲಿ ದಾಖಲೆಯನ್ನು ಬರೆದಿದೆ. ಹಾಗಾದರೆ ಚಿನಾಬ್ ಸೇತುವೆಯ ವಿಶೇಷತೆ ಕುರಿತು ನೋಡೋದಾದರೆ, ಯೋಜನೆಯ ವೆಚ್ಚ 1486 ಕೋಟಿ ರೂಪಾಯಿ, ಒಟ್ಟು 1315 ಮೀಟರ್ ಇದೆ. ನದಿಯ ಮೇಲಿನ ಸೇತುವೆ ಉದ್ದ 1017 ಮೀಟರ್ ಇದೆ. ನದಿಯಿಂದ ಸೇತುವೆಯ ಎತ್ತರ 359 ಮೀಟರ್. ನೋಡಿ, ನದಿಯಿಂದ ಸೇತುವೆಯ ಎತ್ತರ 359 ಮೀಟರ್. ನದಿಯ ಮೇಲಿನ ಸೇತುವೆಯ ಉದ್ದ ಎಷ್ಟಿದೆ ಅಂತ ಕೇಳಿದರೆ 1017 ಮೀಟರ್ ಉದ್ದವಿದೆ. ಒಟ್ಟು ಓವರಾಲ್ ಉದ್ದ 1315 ಮೀಟರ್ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪ್ರದೇಶವು ಅತಿ ಹೆಚ್ಚು ಶೇಕಡಾವಾರು ಮಹಿಳಾ ಮತದಾರರನ್ನು ದಾಖಲಿಸಿದೆ? ಸರಿಯಾದಂಥ ಉತ್ತರ ಪುದುಚೇರಿ ಸ್ನೇಹಿತರೆ. ನೋಡಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವೇನಿದೆ, ಲೋಕಸಭಾ ಚುನಾವಣೆ ಏನು ನಡೀತು ಆ ಚುನಾವಣೆಗೆ ಅತಿ ಹೆಚ್ಚು ಮಹಿಳಾ ಮತದಾರರು ಹೊಂದಿರತಕ್ಕಂಥ ಒಂದು ಪ್ರದೇಶ ಎಂಬ ಹೆಗ್ಗಳಿಕೆಗೆ ಇದೀಗ ಪಾತ್ರವಾಗಿದೆ. ಸೊ ಈ ಒಂದು ಮಾಹಿತಿಯನ್ನು PAB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹಾಗಾದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಮಾಹಿತಿಯನ್ನು ರಿಲೀಸ್ ಮಾಡಿದೆ. ಸೊ ಏನಿದೆ ಹಾಗಾದರೆ ಈ ಮಾಹಿತಿಯಲ್ಲಿ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, 2024ರ ಲೋಕಸಭಾ ಚುನಾವಣೆಯಲ್ಲಿ 53.03% ಮಹಿಳಾ ಮತದಾರರೊಂದಿಗೆ ಪುದುಚೇರಿ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ನೋಡಿ, ಒಟ್ಟಾರೆ ಮತದಾನದಲ್ಲಿ 53.03% ಮತದಾರರು ಮಹಿಳೆಯರೇ ಆಗಿದ್ದಾರೆ. ಪುದುಚೇರಿಯಲ್ಲಿ ಕಂಡುಬರ್ತಕ್ಕಂಥ ಮಾಹೆ ವಿಧಾನಸಭಾ ಕ್ಷೇತ್ರ ಏನಿದೆ, ಮಾಹೆ ವಿಧಾನಸಭಾ ಕ್ಷೇತ್ರ ತನ್ನ ಎಲ್ಲ 31 ಮತಗಟ್ಟೆಗಳಲ್ಲಿ ಮಹಿಳಾ ಅಧಿಕಾರಿಗಳು ಕಾರ್ಯನಿರ್ವಹಿಸುವುದರೊಂದಿಗೆ ವಿಶಿಷ್ಟ ದಾಖಲೆಯನ್ನು ಕೂಡ ಇಲ್ಲಿ ಸ್ಥಾಪನೆಯಾಗಿದೆ. ಪುದುಚೇರಿಯಲ್ಲಿ ಲಿಂಗ ಅನುಪಾತ ಎಷ್ಟಿದೆ ಅಂದರೆ 2023ರಲ್ಲಿ 1127 ಇದ್ದರು. ನೋಡಿ, 1000 ಪುರುಷರಿಗೆ 1127 ಮಹಿಳೆಯರು ಇದ್ದರು ಲಿಂಗಾನುಪಾತದಲ್ಲಿ ಪುದುಚೇರಿಯಲ್ಲೇ. ಆದರೆ ಅದೇ 2024ರಲ್ಲಿ 1130ಕ್ಕೆ ಏರ್ಪಡೆಗೊಂಡಿದೆ. ಅಂದರೆ ಸೇರ್ಪಡೆ 3 ಮಹಿಳೆಯರು ಮತ್ತೆ ಸೇರ್ಪಡೆಗೊಂಡಿದ್ದಾರೆ. ಓಕೆ, ಈ ಮೂಲಕ ಇಲ್ಲಿ 70% ಟ್ರಾನ್ಸ್ಜೆಂಡರ್ ಮತದಾರರು ತಮ್ಮ ಮತಗಳನ್ನು ಚಲಾಯಿಸುವುದರೊಂದಿಗೆ ಒಳಗೊಳ್ಳುವಿಕೆ ಒಂದು ಪ್ರಮುಖ ಅಂಶವಾಗಿದೆ ಎಂದು ಪರಿಗಣಿಸಲಾಗಿದೆ.
ಮಾಹೆ ವಿಧಾನಸಭಾ ಕ್ಷೇತ್ರವು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿದೆ. ಚುನಾವಣಾ ಪ್ರಕ್ರಿಯೆಗಳಿಗೆ ಅದರ ಪ್ರಗತಿಪರ ವಿಧಾನಕ್ಕೆ ಇದು ಹೆಸರುವಾಸಿಯಾಗಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. 2024ರಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು 700 ಶತಕೋಟಿ ದಾಟಿದೆ. ನೋಡಿ, $700 ಬಿಲಿಯನ್ ದಾಟಿದೆ. ಈ ಮೂಲಕ ಜಾಗತಿಕವಾಗಿ ಭಾರತ ಕೆಳಗಿನ ಯಾವ ಶ್ರೇಯಾಂಕವನ್ನು ಇದೀಗ ಪಡೆದುಕೊಂಡಿದೆ? ನೋಡಿ, 4ನೇ ಶ್ರೇಯಾಂಕಕ್ಕೆ ಬಂತು ಸ್ನೇಹಿತರೆ. ಭಾರತ ಜಪಾನನ್ನು ಹಿಂದಿಕ್ಕಿದೆ. ನೋಡಿ, ಆರ್ಥಿಕತೆಯಲ್ಲಿ ಭಾರತ ಇದೀಗ ಜಪಾನ್ ದೇಶವನ್ನು ಹಿಂದಿಕ್ಕಿ 4ನೇ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಸರಿಸುಮಾರು ಭಾರತ ಈಗ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಎಷ್ಟಿದೆ ಅಂತ ಕೇಳ್ತಾರೆ. ನೋಡಿ, ಟೋಟಲ್ $700 ಬಿಲಿಯನ್ ಆಗಿದೆ. 700 ಶತಕೋಟಿ ಡಾಲರ್ ಆಗಿರತಕ್ಕಂಥದ್ದು. ಈ ಮೂಲಕ ಜಪಾನನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಬಂದಿದೆ. ನೋಡಿ, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಫಾಲ್ ಟು $644.39 ಬಿಲಿಯನ್. ಸೊ ಟೋಟಲ್ ಆಗಿ ಹಾಗೆ ಡಿಸೆಂಬರ್ 20ಯಲ್ಲಿ ಈ ಒಂದು ಮಾಹಿತಿ ಬಿಡುಗಡೆಯಾಗಿರ್ತಕ್ಕಂಥದ್ದು. ಡಾಲರ್ ರೀತಿಯಲ್ಲಿ ಇದನ್ನು ಬಿಡುಗಡೆ ಮಾಡಿದೆ. ಡೀಟೇಲ್ಸ್ ನೋಡಿ, ಭಾರತದ ವಿದೇಶಿ ವಿನಿಮಯ ಮೀಸಲು 2024ರಲ್ಲಿ $700 ಬಿಲಿಯನ್ ದಾಟಿದೆ. ಓಕೆ, $700 ಬಿಲಿಯನ್ ದಾಟಿದೆ. ಜಾಗತಿಕವಾಗಿ 4ನೇ ಸ್ಥಾನದಲ್ಲಿದೆ ಇದೀಗ. ಈ ಮೈಲುಗಲ್ಲು ಭಾರತದ ಬೆಳೆಯುತ್ತಿರುವ ಆರ್ಥಿಕ ಸ್ಥಿರತೆ ಮತ್ತು ಜಾಗತಿಕ ಆರ್ಥಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಭಾರತದ ವಿದೇಶಿ ನೇರ ಹೂಡಿಕೆ ಅಂದರೆ FDI 2014ರಿಂದ 2024ರವರೆಗೆ ಒಟ್ಟು $709 ಬಿಲಿಯನ್ ಒಳಹರಿವು ಆಗಿರತಕ್ಕಂಥದ್ದು. ನೋಡಿ, ಒಳಹರಿವು ಎಷ್ಟಾಗಿದೆ? 2024ರವರೆಗೆ $709 ಬಿಲಿಯನ್ ಒಳಹರಿವು ಆಗಿದೆ. 2014ರಲ್ಲಿ 71ನೇ ಸ್ಥಾನದಲ್ಲಿ ಇದ್ದಂತಹ ಭಾರತ 2018ರಲ್ಲಿ ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಂಕದಲ್ಲಿ 39ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ನೋಡಿ, 71ನೇ ಸ್ಥಾನದಿಂದ 39ನೇ ಸ್ಥಾನಕ್ಕೆ ಬಂದಿದೆ. 2024ರಲ್ಲಿ ಭಾರತವು ಜಾಗತಿಕವಾಗಿ ಕಚ್ಚಾ ಉಕ್ಕಿನ ಮತ್ತು ಮೊಬೈಲ್ ಫೋನ್ಗಳ 2ನೇ ಅತಿದೊಡ್ಡ ಉತ್ಪಾದಕ ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ಹಾಗಾದರೆ ಏನಿದು ವಿದೇಶಿ ವಿನಿಮಯ ಮೀಸಲು? ಇದರ ಬಗ್ಗೆ ತಿಳ್ಕೊಳ್ಳಿ. ವಿದೇಶಿ ಕರೆನ್ಸಿ ಸ್ವತ್ತುಗಳು, ಚಿನ್ನದ ನಿಕ್ಷೇಪಗಳು ಮತ್ತು ವಿಶೇಷ ಡ್ರಾಯಿಂಗ್ ಹಕ್ಕುಗಳು SDRs ಅಂತ ಕರೀತಾರೆ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರೀತಾರೆ. ಇವುಗಳನ್ನು ನಾವು ಒಳಗೊಂಡಿರುತ್ತದೆ. ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಮತ್ತು ಪಾವತಿಯ ಸಮತೋಲನ ಬಿಕ್ಕಟ್ಟುಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ವಿದೇಶಿ ವಿನಿಮಯ ಮೀಸಲು ಶ್ರೇಯಾಂಕದಲ್ಲಿ ಭಾರತವು ಯುನೈಟೆಡ್ ಸ್ಟೇಟ್ಸ್, ಚೀನಾ ಮತ್ತು ಜಪಾನನ್ನು ಅನುಸರಿಸುತ್ತಿದೆ. ವಿದೇಶಿ ವಿನಿಮಯ ಶ್ರೇಯಾಂಕದಲ್ಲಿ ಭಾರತವು ಇಂದು ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಮತ್ತು 3ನೇ ಅತಿದೊಡ್ಡ ಆರ್ಥಿಕತೆಯ ಗುರಿಯತ್ತ ಮುನ್ನಡೆಯುತ್ತಿದೆ. ಲಾಜಿಸ್ಟಿಕ್ಸ್ನಿಂದ ಹಿಡಿದು ನಾವೀನ್ಯತೆ, ಭದ್ರತೆ ಮತ್ತು ಸೈಬರ್ವರೆಗಿನ ಕ್ಷೇತ್ರಗಳಲ್ಲಿ ದೇಶವು ಗಣನೀಯ ಪ್ರಗತಿಯನ್ನು ಸಾಧಿಸಿದೆ. ಗಮನಿಸಿ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಇದೇ ಮೊಟ್ಟ ಮೊದಲ ಖೈರ್ಮಾ ಹನಿ ಉತ್ಸವ 2081 ಯಾವ ದೇಶದಲ್ಲಿ ನಡೆಸಲಾಯಿತು? ಸಾರಿ ಫ್ರೆಂಡ್ಸ್, ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಇದೇ ಮೊಟ್ಟ ಮೊದಲ ಬಾರಿಗೆ ಖೈರ್ಮಾ ಹನಿ ಉತ್ಸವ 2081 ನಡೆಸಿತು? ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಇದನ್ನು ಖೈರ್ಮಾ ಹನಿ ಫೆಸ್ಟಿವಲ್ 2081 ಅಂತ ಕರೀತಾರೆ. ಸೊ ಇದನ್ನು ಇತ್ತೀಚೆಗೆ ನೇಪಾಳ ದೇಶವು ಆಚರಣೆ ಮಾಡಿದೆ. ಮೊಟ್ಟ ಮೊದಲ ಬಾರಿಗೆ ನೇಪಾಳ ದೇಶವು ಈ ಆಚರಣೆಯನ್ನು ಮಾಡಿದೆ. ಏನಿದು ಹಾಗಾದರೆ? ನೋಡಿ, ಫಸ್ಟ್ ಖೈರ್ಮಾ ಹನಿ ಫೆಸ್ಟಿವಲ್ 2081. ಸೊ ಇಲ್ಲಿ ಸೌರಹ ಎಂಬತಕ್ಕಂಥದ್ದಲ್ಲಿ ಎಲ್ಲ ಆಚರಣೆ ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ನೋಡೋಣ. ನೇಪಾಳದ ಬಾಗ್ಮತಿ ಪ್ರಾಂತ್ಯದ ಸೌರಹಾದಲ್ಲಿ ಸೋಮವಾರ ಮುಕ್ತಾಯಗೊಂಡ 5 ದಿನಗಳ ಮೊದಲ ಹನಿ ಉತ್ಸವ. ಹನಿ ನೋಡಿ, ಜೇನುತುಪ್ಪ. ಓಕೆ, ಜೇನುತುಪ್ಪದ ಉತ್ಸವ ಇದು. ಇದನ್ನು ಆಯೋಜನೆ ಮಾಡಿದೆ.
ಉತ್ಸವದಲ್ಲಿ ಪ್ರವಾಸಿಗರು 6 ವಿಧದ ಜೇನುತುಪ್ಪವನ್ನು ಉಚಿತವಾಗಿ ಸವಿಯಲು ಅವಕಾಶವಿದೆ. ಜೇನು ಮಾರಾಟವನ್ನು ಉತ್ತೇಜಿಸಲು ಮತ್ತು ಜೇನು ಕೃಷಿಯ ಮೂಲಕ ಸ್ಥಳೀಯ ರೈತರಿಗೆ ಹೆಚ್ಚುವರಿ ಆದಾಯವನ್ನು ಒದಗಿಸಲು ನೇಪಾಳ ಸರ್ಕಾರವು ಈ ಉತ್ಸವದಲ್ಲಿ ಜೇನು ರುಚಿಯನ್ನು ಪ್ರಯೋಗಿಸಿದೆ. ಇನ್ನು ಸಾಸಿವೆ, ಲೀಚಿ, ಚಿಯೂರಿ, ಮಹುವಾ, ಬೆಣ್ಣೆಮರ, ನೀಲಗಿರಿ, ಮಸಾಲೆಗಳು, ರುಡಿಲೋ ಪೊದೆಸಸ್ಯ, ಸೂರ್ಯಕಾಂತಿ, ಬಕ್ವೀಟ್ ಮತ್ತು ಮೊರಿಂಗಾದ ಮಕರಂದದಿಂದ ಪಡೆದ ಜೇನುತುಪ್ಪವು ಮಾರಾಟಕ್ಕೆ ಲಭ್ಯವಿತ್ತು ಇಲ್ಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. 2024ರ ಹಿರಿಯರ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದುಕೊಂಡಿದೆ? ನೋಡಿ, ಹಿರಿಯರ ರಾಷ್ಟ್ರೀಯ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಕೇರಳ ಸರಿಯಾಗಿರ್ತಕ್ಕಂಥ ಉತ್ತರ. ಡೀಟೇಲ್ಸನ್ನು ಗಮನಿಸಿ. ಹಾಟ್ಸ್ ಕೇರಳ ನೋಡಿ ಕ್ಲಿಂಚ್ ಸೀನಿಯರ್ ಮೆನ್ಸ್ ಹ್ಯಾಂಡ್ಬಾಲ್ ನ್ಯಾಷನಲ್ ಟೈಟಲ್. ನೋಡಿ, ಕೇರಳವೇ ಇದನ್ನು ಹಾಸ್ಟ್ ಮಾಡಿತ್ತು. ಸೊ ಕೇರಳವೇ ಸೀನಿಯರ್ ಮೆನ್ಸ್ ಹ್ಯಾಂಡ್ಬಾಲ್ ನ್ಯಾಷನಲ್ ಟೈಟಲನ್ನು ತನ್ನದಾಗಿಸಿಕೊಂಡಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಕೇರಳವು ಚಂಡೀಗಢದ ವಿರುದ್ಧ ನೋಡಿ ಎದುರಾಳಿ ತಂಡ ಯಾವುದು ಅಂತ ಕೇಳ್ತಾರೆ. ಕೇರಳವು ಚಂಡೀಗಢದ ವಿರುದ್ಧ ಗೆದ್ದು ತಮ್ಮ ಮೊಟ್ಟಮೊದಲ ಹಿರಿಯರ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿತು. ಸೇವೆಗಳ ವಿರುದ್ಧ ಅಂದರೆ 23-21 ಅಂತರದ ರೋಚಕ ಸೆಮಿಫೈನಲ್ ಗೆಲುವಿನ ಬಳಿಕ ಕೇರಳ ಫೈನಲ್ಗೆ ತಲುಪಿತು. ಚಂಡೀಗಢವು ಭಾರತೀಯ ರೈಲ್ವೆಯನ್ನು 32-30 ಅಂತರದಲ್ಲಿ ಸೋಲಿಸಿ ಸೆಮಿಫೈನಲ್ಗೆ ಮುನ್ನುಗ್ಗಿತ್ತು. ಕೇರಳದ ದೇವೇಂದ್ರ ಚಾಂಪಿಯನ್ಶಿಪ್ನ ಉತ್ತಮ ಆಟಗಾರ ಎಂದು ಹೆಸರಿಸಲ್ಪಟ್ಟರು. ರಾಹುಲ್ ಉತ್ತಮ ಗೋಲ್ ಕೀಪರ್ ಪ್ರಶಸ್ತಿಯನ್ನು ಗೆದ್ದರು. ಸುಜಿತ್ ಉತ್ತಮ ಎಡಬಲ ಆಟಗಾರ ಎಂದು ಗೌರವಿಸಲ್ಪಟ್ಟರು. ಸೇವೆಗಳು ಮತ್ತು ಭಾರತೀಯ ರೈಲ್ವೆಗಳು ಟೂರ್ನಮೆಂಟ್ನಲ್ಲಿ 3ನೇ ಸ್ಥಾನವನ್ನು ಇಲ್ಲಿ ಹಂಚಿಕೊಂಡವು. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು 2025ನೇ ವರ್ಷವನ್ನು ಕೆಳಗಿನ ಯಾವುದರ ವರ್ಷವೆಂದು ಘೋಷಣೆ ಮಾಡಿದೆ? ನೋಡಿ, ರಕ್ಷಣಾ ಸಚಿವಾಲಯವು 2025ನೇ ವರ್ಷವನ್ನು ಸುಧಾರಣೆಗಳ ವರ್ಷ ಎಂದು ಘೋಷಣೆ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಸುಧಾರಣೆಗಳ ವರ್ಷ ಎಂದು ಘೋಷಣೆ ಮಾಡಿದೆ. ಸೊ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ರಕ್ಷಣಾ ಸಚಿವಾಲಯ 2025 ಸುಧಾರಣೆಗಳ ವರ್ಷ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಓಕೆ, ಸೊ ಗಮನಿಸಬೇಕು. ಸುಧಾರಣೆಗಳ ವರ್ಷವೆಂದು ರಕ್ಷಣಾ ಸಚಿವಾಲಯ ಘೋಷಿಸಿದೆ. ಭಾರತೀಯ ಸೇನೆಯ 3 ಸೇವೆಗಳ ನಡುವೆ ಜಂಟಿಯಾಗಿ ದೃಢೀಕರಿಸಲು ಸಂಯೋಜಿತ ಥಿಯೇಟರ್ ಕಮಾಂಡ್ಗಳ ಸ್ಥಾಪನೆಯನ್ನು ಸುಲಭಗೊಳಿಸುವುದು ಸಚಿವಾಲಯದ ಗುರಿಯಾಗಿದೆ. ಸುಧಾರಣಾ ಕ್ರಮಗಳನ್ನು ಸಶಸ್ತ್ರ ಪಡೆಗಳನ್ನು ತಾಂತ್ರಿಕವಾಗಿ ಸುಧಾರಿತ ಯುದ್ಧಸಿದ್ಧ ಪಡೆಯನ್ನಾಗಿ ಪರಿವರ್ತಿಸಲು ಬಹು ಆಯಾಮದ ಸಮಗ್ರ ಕಾರ್ಯಾಚರಣೆಗಳ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದೆ. ಸುಧಾರಣೆಗಳ ವರ್ಷ ಸಶಸ್ತ್ರ ಪಡೆಗಳ ಆಧುನೀಕರಣದ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಜನವರಿ 2025ರಲ್ಲಿ NVS-02 ಉಪಗ್ರಹದ ಉಡಾವಣೆಯೊಂದಿಗೆ ಇಸ್ರೋ ಯಾವ ಮಹತ್ವದ ಮೈಲುಗಲ್ಲು ಸಾಧಿಸಿತು? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4. ಓಕೆ, ಸೊ ಇದು ಸರಿಯಾಗಿದೆ. ಏನಂದರೆ ಜಿಯೋ ಸಿಂಕ್ರೊನಸ್ ಉಪಗ್ರಹ ಉಡಾವಣಾ ವಾಹನದ 100ನೇ ಮಿಷನ್ ಇದಾಗಿದೆ. ನೋಡಿ, ಜಿಯೋ ಸಿಂಕ್ರನಸ್ ಉಪಗ್ರಹ ಉಡಾವಣಾ ವಾಹನದ 100ನೇ ಮಿಷನ್ ಇದು. ಸೊ ಹಾಗಾದರೆ ಡೀಟೇಲ್ಸನ್ನು ನೋಡಿ. ಇಸ್ರೋ ಸೆಟ್ ಟು ಲಾಂಚ್ NVS-02 ಸ್ಯಾಟಲೈಟ್. ನೋಡಿ, NVS-02 ಸ್ಯಾಟಲೈಟ್ ಇನ್ ಜನವರಿ 2025. ಸೊ ಜನವರಿ 2025ಯಲ್ಲಿ ಲಾಂಚ್ ಮಾಡಲಿದೆ. ಸೊ ಈ ಒಂದು ಮಾಹಿತಿಯನ್ನು ಇಸ್ರೋ ಚೀಫ್ ಈ ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರೆ. ಡೀಟೇಲ್ಸ್ ನಾವು ನೋಡೋಣ. ಇಸ್ರೋ ಜನವರಿ 2025ರಲ್ಲಿ NVS-02 ಉಪಗ್ರಹವನ್ನು ಉಡಾವಣೆ ಮಾಡಲು ಸಜ್ಜಾಗಿದೆ. ಇದು ಜಿಯೋ ಸಿಂಕ್ರೊನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ GSLVನ 100ನೇ ಮಿಷನ್ ಆಗಿದೆ. ನೋಡಿ, GSLVನ 100ನೇ ಮಿಷನ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ.
NVS-02 ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂದರೆ IRNSSನ ಭಾಗವಾಗಿದೆ. ನೋಡಿ, NVS-02 ಎಂಬುದು IRNSSನ ಭಾಗವಾಗಿದೆ. ಇದನ್ನು ನಾವಿಕ್ ಎಂದು ಕರೆಯುತ್ತಾರೆ. ನೋಡಿ, ನಾವಿಕ್ ಎಂದು ಕರೆಯುತ್ತಾರೆ. ಇದು ಭಾರತ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಬಳಕೆದಾರರಿಗೆ ನಿಖರವಾದ ಸ್ಥಾನ ಮಾಹಿತಿ ಸೇವೆಗಳನ್ನು ಒದಗಿಸುತ್ತದೆ. ಉಪಗ್ರಹವು L1, L5 ಮತ್ತು 5 ಬ್ರಾಂಡ್ಗಳಲ್ಲಿ ಸಂಕೇತಗಳನ್ನು ಒದಗಿಸುವ ಮೂಲಕ ನಾವಿಕ್ನ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ, ನಿಖರತೆ ಮತ್ತು ವ್ಯಾಪ್ತಿಯನ್ನು ಸುಧಾರಿಸುತ್ತದೆ. ಸೊ ಇಲ್ಲಿ NVS-01 ಎರಡನೇ ತಲೆಮಾರಿನ ನಾವಿಕ್ ಸರಣಿಯ ಮೊದಲ ಉಪಗ್ರಹವಾಗಿ ಮೇ 2023ರಲ್ಲಿ ಉಡಾವಣೆ ಮಾಡಲಾಯಿತು. ಸ್ಥಳೀಯ ಪರಮಾಣು ಗಡಿಯಾರವನ್ನು ಪರಿಚಯಿಸಿತು ಮತ್ತು ಬಹು ಆವರ್ತನ ಬ್ಯಾಂಡ್ಗಳಲ್ಲಿ ಸಂಕೇತಗಳನ್ನು ಒದಗಿಸಿತು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಪ್ರತಿಷ್ಠಿತ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗಳಲ್ಲಿ ಬಹುದೊಡ್ಡ ಪ್ರಶಸ್ತಿಯಾಗಿರುವ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಈ ಬಾರಿ 4 ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ. ಆ 4ರಲ್ಲಿ ಕೆಳಗಿನ ಯಾರಿಗೆ ಆ ಪ್ರಶಸ್ತಿ ಲಭಿಸಿಲ್ಲ? ಗಮನಿಸಿ, ಸರಿಯಾಗಿರ್ತಕ್ಕಂಥ ಸೂತ್ರ ಜ್ಯೋತಿ ಯರ್ರಾಜ್ಗೆ ಲಭಿಸಿಲ್ಲ. ಹರ್ಮನ್ಪ್ರೀತ್ ಸಿಂಗ್, ದೊಮ್ಮರಾಜು ಗುಕೇಶ್, ಪ್ರವೀಣ್ ಕುಮಾರ್, ಮನು ಭಾಕರ್. ಸೊ ಈ 4 ಜನರಿಗೆ ಖೇಲ್ ರತ್ನ ಪ್ರಶಸ್ತಿ ಲಭಿಸಿದೆ. ಸೊ ಇಲ್ಲಿ ಮುಖ್ಯವಾಗಿ ಜ್ಯೋತಿ ಯರ್ರಾಜಿ ಅವರಿಗೆ ಅರ್ಜುನ ಪ್ರಶಸ್ತಿ ಲಭಿಸಿದೆ. ದ್ರೋಣಾಚಾರ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ ಕೂಡ ಇಲ್ಲಿ ಬಿಡುಗಡೆಯಾಗಿದೆ. ಆ ಎಲ್ಲ ಡೀಟೇಲ್ಸನ್ನು ಕುರಿತು ನಾವೀಗ ಚರ್ಚೆ ಮಾಡೋಣ. ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಅಂದರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅನೌನ್ಸ್ಡ್ ಗುರುವಾರ 2025ರಲ್ಲಿ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. 17ನೇ ಜನವರಿ 2025ರಂದು 11 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ವಿಶೇಷವಾಗಿ ಆಯೋಜಿಸಲಾದ ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕೃತರು ಭಾರತದ ರಾಷ್ಟ್ರಪತಿಗಳಿಂದ ತಮ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗಳಲ್ಲಿ ಬಹುದೊಡ್ಡ ಪ್ರಶಸ್ತಿಯಾಗಿರುವ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಈ ಬಾರಿ 4 ಕ್ರೀಡಾಪಟುಗಳಿಗೆ ನೀಡಲಾಗಿದೆ. ಶೂಟರ್ ಆಗಿರತಕ್ಕಂಥ ಮನು ಭಾಕರ್, ಚೆಸ್ ವಿಶ್ವ ಚಾಂಪಿಯನ್ ಆಗಿರತಕ್ಕಂಥ ದೊಮ್ಮರಾಜು ಅಥವಾ ಡಿ ಗುಕೇಶ್, ಭಾರತದ ಹಾಕಿ ಪುರುಷ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್. ನೋಡಿ, ಹಾಕಿ ಪುರುಷ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್, ಪ್ಯಾರಾ ಅಥ್ಲೆಟ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ, ಪ್ಯಾರಾ ಅಥ್ಲೆಟ್ ಇವರು ಪ್ರವೀಣ್ ಕುಮಾರ್ ಅವರಿಗೆ ಗುರುವಾರ ಭಾರತ ಸರ್ಕಾರವು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. 22 ವರ್ಷದ ಮನು ಭಾಕರ್ ಒಲಿಂಪಿಕ್ಸ್ನ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಸ್ವತಂತ್ರ ಭಾರತದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು. ಆಲ್ರೆಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಆಗಸ್ಟ್ನಲ್ಲಿ ನಡೆದಂತಹ 10 ಮೀಟರ್ ಏರ್ ಪಿಸ್ತೂಲ್ ವೈಯಕ್ತಿಕ ಮತ್ತು 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಗಳಲ್ಲಿ ಅವರು ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದರು. ಇನ್ನು ಇದೇ ಒಲಿಂಪಿಕ್ಸ್ನಲ್ಲಿ ಹರ್ಮನ್ಪ್ರೀತ್ ಸಿಂಗ್ ನೋಡಿ, ಹರ್ಮನ್ಪ್ರೀತ್ ಸಿಂಗ್ ಭಾರತ ಹಾಕಿ ತಂಡವನ್ನು ಸೆಮಿಫೈನಲ್ಗೆ ಕೊಂಡೊಯ್ದಿದ್ದರು. ಇದರಲ್ಲಿ ಸೋತರೂ ಭಾರತ ತಂಡ ಕಂಚಿನ ಪದಕ ಗೆದ್ದಿತ್ತು. ಕಳೆದ ಒಲಿಂಪಿಕ್ಸ್ನಲ್ಲೂ ಹಾಕಿ ತಂಡ ಕಂಚು ಗೆದ್ದಾಗ ಅವರು ನಾಯಕ ಆಗಿದ್ದರು. ಸೊ ಇಲ್ಲೂ ಕೂಡ ನಾಯಕರಾಗಿದ್ದರು. ಸೊ ಇಲ್ಲಿ 2 ಬಾರಿ ಕೂಡ ಅಲ್ಲಿ ಕಂಚು ಪದಕವನ್ನು ಗೆದ್ದಿರತಕ್ಕಂಥದ್ದು ಗಮನಿಸಬೇಕು. ಇನ್ನು 18 ವರ್ಷದ ಗುಕೇಶ್ ಏನಿದ್ದಾರೆ, ಡಿ ಗುಕೇಶ್, ಕಳೆದ ವರ್ಷ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ತಂಡಕ್ಕೆ ಐತಿಹಾಸಿಕ ಚಿನ್ನ ಗೆಲ್ಲಲು ಸಹಾಯ ಮಾಡಿದ್ದಲ್ಲದೆ ವರ್ಷದ ಕೊನೆಯಲ್ಲಿ ನಡೆದಂತಹ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ಲುವ ಮೂಲಕ ಚಾಂಪಿಯನ್ ಆದ ಅತ್ಯಂತ ಕಿರಿಯ ಕ್ರೀಡಾಪಟು ಎಂಬ ಹೆಗ್ಗಳಿಕೆ ಕೂಡ ಇವರಿಗೆ ಲಭಿಸಿತು. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ T64 ಚಾಂಪಿಯನ್ ಕಿರೀಟವನ್ನು ಮುಡಿಗೇರಿಸಿಕೊಂಡ ಪ್ಯಾರಾ ಐ ಜಂಪರ್ ನೋಡಿ, ಐ ಜಂಪರ್ ಇವರು ತುಂಬಾ ಇಂಪಾರ್ಟೆಂಟು. ಪ್ಯಾರಾ ಐ ಜಂಪರ್ ಪ್ರವೀಣ್ ಕೂಡ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.
T64ನಲ್ಲಿ ಮೊಣಕಾಲಿನ ಕೆಳಗೆ ಒಂದು ಅಥವಾ ಎರಡೂ ಕಾಲುಗಳನ್ನು ಕಳೆದುಕೊಂಡಿರುವ ಮತ್ತು ಓಟಕ್ಕಾಗಿ ಪ್ರಾಸ್ಥೆಟಿಕ್ ಲೆಗ್ ಅನ್ನು ಅವಲಂಬಿಸಿರುವ ಕ್ರೀಡಾಪಟುಗಳಿಗೆ ಇರುವ ಸ್ಪರ್ಧೆಯಾಗಿದೆ ಇದು. ಓಕೆ, T64 ಎಂಬುದು ನೋಡಿ, ಅವರು ಎರಡೂ ಕಾಲು ಕಳೆದುಕೊಂಡಿದ್ರು ಕೂಡ ಈ ಸಾಧನೆ ಮಾಡಿದ್ರು. ಹಾಗಾದರೆ ಇಲ್ಲಿ ನೋಡಿ 32 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಲಭಿಸಿದೆ ಸ್ನೇಹಿತರೆ. 32 ಕ್ರೀಡಾಪಟುಗಳಿಗೆ ಕ್ರೀಡಾ ವಿಭಾಗದಲ್ಲಿ ನೀಡುವ ಎಲ್ಲ ಪ್ರಶಸ್ತಿಗಳನ್ನು ಹಿಂದೆ ಘೋಷಿಸಲಾಗಿದ್ದು, ಅರ್ಜುನ ಪ್ರಶಸ್ತಿಗೆ ಪಾತ್ರರಾದವರ ಪಟ್ಟಿಯನ್ನು ನಾನು ಕೊಟ್ಟಿದ್ದೀನಿ, ಗಮನಿಸಿ. ಒಂದನೇದಾಗಿ ಶ್ರೀ ಜ್ಯೋತಿ ಯರ್ರಾಜಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ, ಅನ್ನು ಅಥವಾ ಹಣ್ಣು ರಾಣಿ ಅಥ್ಲೆಟಿಕ್ಸ್ ಇವರು ಕೂಡ. ನೀತು ಬಾಕ್ಸಿಂಗ್ ವಿಭಾಗದಲ್ಲಿ, ಇನ್ನು ನವಿಟಿ ಬಾಕ್ಸಿಂಗ್, ವಾಂತಿಕಾ ಅಗರ್ವಾಲ್ ಅಂತ ಕರಿತೀವಿ ಚೆಸ್, ಸಲೀಮಾ ಟಿಟಿ ಹಾಕಿ ಇದರಲ್ಲಿ ಪಡೆದುಕೊಂಡಿದ್ದಾರೆ, ಅಭಿಷೇಕ್ ಹಾಕಿ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ, ಸಂಜಯ್ ಕೂಡ ಹಾಕಿ ವಿಭಾಗದಲ್ಲಿ. ಸೊ ಹಾಗೆಯೇ ಗಮನಿಸಬಹುದು ಜಸ್ಪ್ರೀತ್ ಸಿಂಗ್ ಆಗಿರ್ಬೋದು, ಸುಜಿತ್ ಸಿಂಗ್ ಆಗಿರ್ಬೋದು, ರಾಕೇಶ್ ಶರ್ಮಾ, ಪ್ರೀತಿ ಪಾಲ್, ಜೀವನಜಿ ದೀಪ್ತಿ, ಓಕೆ, ಅಜಿತ್ ಸಿಂಗ್, ಸಚಿನ್ ಸರ್ಜರಾವ್ ಕಿಲಾರಿ, ಧರಂಬೀರ್ ಅಂತ ಕರಿತೀವಿ, ಇವರು ಪ್ಯಾರಾ ಅಥ್ಲೆಟಿಕ್ಸ್ ಇವರು. ಓಕೆ, ಪ್ರಣವ್ ಸುರ್ಮಾ ಆಗಿರ್ಬೋದು. ಸೊ ಈ ಥರ ವ್ಯಕ್ತಿಗಳನ್ನು ನಾವು ಗಮನಿಸಬೇಕು. ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. 32 ಜನರಿಗೆ ಈ ರೀತಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರು ಸ್ನೇಹಿತರೆ, ನೋಡಿ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರು. ಸೊ ಇಲ್ಲಿ 3 ನೀಡಲಾಗಿದೆ. ಶ್ರೀ ಸುಭಾಷ್ ರಾಣಾ ಪ್ಯಾರಾ ಶೂಟಿಂಗ್ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ, ಕುಮಾರಿ ದೀಪಾಲಿ ದೇಶಪಾಂಡೆ ಚಿತ್ರೀಕರಣ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ, ಶ್ರೀ ಸಂದೀಪ್ ಸಾಂಗ್ವಾನ್ ಹಾಕಿ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.